ನನ್ನ ಹೆಸರು ಟಿ ಸುಂಕಪ್ಪ. ನಾನು ಸಿದ್ದಮ್ಮನಹಳ್ಳಿ ಗ್ರಾಮದವನಾಗಿರ್ತೇನೆ. ಈಗ ನಮ್ಮ ಜನ ಸರ್ಕಾರವು ಸಂವಿಧಾನ ಜಾಥಾವನ್ನು ಎಲ್ಲ ಗ್ರಾಮಗಳಲ್ಲಿ ಹಮ್ಮಿಕೊಂಡಿರುತ್ತದೆ. ಈಗ ಒಂದು ದೇಶಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಒಂದು ಸಂವಿಧಾನ. ಆ ಸಂವಿಧಾನ ರಚನೆಯನ್ನು ಎಲ್ಲ ನಮ್ಮ ಭಾರತ ದೇಶದ ಗಣ್ಯ ವ್ಯಕ್ತಿಗಳು ಮತ್ತು ಮಹಾನ್ ನಾಯಕರು ರಚಿಸಿದ್ದಾರೆ. ಅದರಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಅದನ್ನು ಅವರ ಮುಖಾಂತರ ಈ ಒಂದು ಸಂವಿಧಾನವನ್ನು ರಚನೆ ಮಾಡಲಾಯಿತು. ನಾವು 1950 ಜನವರಿ 26ರಂದು ಅದನ್ನು ಅಂಗೀಕರಿಸಿದ್ದೇವೆ. ಹಾಗೆಯೇ ನಮ್ಮ ಇದು ಒಂದು ಸ್ವಾತಂತ್ರ್ಯಕ್ಕಿಂತ ಮುಂಚಿತವಾಗಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂವಿಧಾನ ಇದ್ದಿಲ್ಲ. ಆದ ಕಾರಣ ನಮ್ಮಲ್ಲಿ ಎಲ್ಲ ಬುದ್ಧಿಜೀವಿಗಳು ಸೇರಿ ನಮ್ಮದೇ ಆಗಿರ್ತಕ್ಕಂಥ ಸಂವಿಧಾನವನ್ನು ರಚಿಸಿದ್ದಾರೆ. ಹಾಗೂ ಪ್ರಪಂಚದಲ್ಲಿಯೇ ಅತಿ ವಿಸ್ತಾರವಾಗಿರ್ತಕ್ಕಂಥ ಸಂವಿಧಾನ ಅಂತಂದರೆ ನಮ್ಮ ಭಾರತ ಸಂವಿಧಾನವಾಗಿದೆ. ಅದು ನಮ್ಮದು ಲಿಖಿತ ಸಂವಿಧಾನವಾಗಿದೆ ಮತ್ತು ಪ್ರಪಂಚದ ಅತಿ ದೊಡ್ಡ ಪ್ರಜಾಸತ್ತಾತ್ಮಕ ಒಂದು ದೇಶವಾಗಿದೆ ಅಂತೇಳಿ ಈ ಮೂಲಕ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ.